ನಿನ್ನ ಬೆಂಕಿಗೆ ಹಾಕಿದ್ರೇನೆ ನನಗೆ ಸಮಾಧಾನ. ನಾನು ಬೆಂಕಿಗೆ ಹಾಕ್ತೀನಿ. ಅಮ್ಮ, ಉಂಡ ಈ ಬಟ್ಟೆ ತುಂಡಿಟ್ಕೊಂಡು ಪೂಜೆ ಮಾಡ್ತಿದ್ದಾಳೆ ಈ ಗೂಬೆ. ಹೃದಯ ಇದ್ದವ್ರಿಗೆ ಮಾತ್ರ ಪ್ರೀತಿ ಬೆಲೆ ಏನು ಅನ್ನೋದು ಅರ್ಥ ಆಗುತ್ತೆ. ಒಟ್ಟುಕರ ಕಣ್ಣಿಗೆ ಅದೊಂದು ವಸ್ತ್ರದ ತುಂಡು ಅಷ್ಟೇ. ಮನುಷ್ಯತ್ವ ಇರೋರಿಗೆ ಇದೊಂದು ಪವಿತ್ರವಾದ ವಸ್ತು. ಅಂದ ನಿನ್ನ ಪ್ರೀತಿ ನನಗೆ ಅರ್ಥ ಆಗುತ್ತೆ. ಇದನ್ನ ನೀನು ಅಳಿಯಂದ್ರಕ್ಕೆ ಕೊಡೋವರೆಗೂ ಭದ್ರವಾಗಿ ಕಾಪಾಡು. ಅಯೋಗ್ಯರ ಕೈಲಿ ಇದು ಸಿಗದೇ ಇರೋ ತರ ನೋಡ್ಕೊ. ಕುಸೆ, ನಿಂದು ಅಳಿಯಂದ್ರದ್ದು ಪ್ರೀತಿ ಯಾವತ್ತೂ ಹೀಗೆ ಇರಬೇಕು. ಮಗಳೇ, ಈ ಸೃಷ್ಟಿ, ಈ ಪ್ರಕೃತಿ ಇದೆಲ್ಲ ನಿಂತಿರೋದೇ ಪ್ರೀತಿ ಮೇಲೆ. ಹೂವರಳೋದು, ಮೋಡ ಕಟ್ಟೋದು, ಮಳೆ ಸುರಿಯೋದು, ಈ ಭೂಮಿ ತಾಯಿ ಆಹಾರ ನೀಡೋದು, ಇದೆಲ್ಲ ಆ ಪ್ರೀತಿಯಿಂದಾನೆ. ಕಂದ, ನಿನ್ನ ಕೈಯಲ್ಲಿದೆಯಲ್ಲ ವಸ್ತ್ರ, ಅದು ಕೋಟಿ ಕೋಟಿ ರೂಪಾಯಿಗಿಂತನೂ ಮಿಗಿಲು ತಾಯಿ. ನೀನು ಅದನ್ನ ಅಳಿಯಂದ್ರಿಗೆ ಕೊಡೋವರೆಗೂ ಭದ್ರವಾಗಿ ಕಾಪಾಡ್ಕೊಳಮ್ಮ. ವಿಶು, ವಿಶು ಸೂಟ್ ಕೇಸೆ ಕಾಣಿಸ್ತಾ ಇಲ್ಲ. ವಿಶು ಯಾವಾಗಲೂ ಹಾಕಿದ ಶರ್ಟ್ ಪ್ಯಾಂಟ್ಗಳು ಕಾಣಿಸ್ತಿಲ್ಲ. ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್. ATM ಕಾರ್ಡು,
ವಿಶಾಖ, ನೀನಾ? ಏನ್ ಬೇಕಿತ್ತು? ಅದೆಲ್ಲ ನಿಂಗೆ ಯಾಕೆ? ಬಾಸ್ ಬೀರೂನಲ್ಲಿ ಏನೋ ಹುಡುಕ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ನಿಮ್ ಬಾಸ್ಗೆ ಅದಕ್ಕೆ ನಾನು. ನೀನು ಈ ಮನೆ ಕೆಲ್ಸದವನು. ನಾನು ಏನ್ ಕೆಲಸ ಹೇಳ್ತೀನೋ ಅದನ್ನ ಮಾಡಿ ಮುಗಿಸ್ಬೇಕು ಹೊರತು ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ನಿಂಗಿಲ್ಲ. ಕೆಲಸ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೋ ಸಾಕು. ಬಾಸ್, ಏನ್ ಬಾಸ್ ಇದು? ನನಗೆ ಪಜೀತಿ ತಂದಿಟ್ರಿ. ಈಗ ನಾನು ಏನ್ ಮಾಡ್ಲಿ? ಇವ್ರನ್ನೆಲ್ಲ ಎದುರಿಸೋ ತಾಕತ್ ಕೊಡು ದೇವ್ರೆ. ಬಾಸ್ ನನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಪ್ರೀತಿ ಇಟ್ಟಿದ್ದಾರೆ. ಅದನ್ನ ಉಳಿಸ್ಕೊಂಡು ಹೋಗೋ ಶಕ್ತಿ ಕೊಡು ದೇವ್ರೆ. ರಮ್ಯಾ, ಈ ಜೋಕ್ ನೋಡಿ ಸಖತ್ತಾಗಿದೆ. ಪ್ರದೀಪ್, ವಿಶು ರೂಮ್ನಲ್ಲೆಲ್ಲೂ ಕಾಣಿಸ್ತಿಲ್ಲ. ಅಲ್ವೇ, ಅವನ್ ಮನೆಗೆ ಬಂದಿಲ್ಲ ಆದ್ಮೇಲೆ ರೂಮಲ್ಲಿ ಹೇಗೆ ಇರ್ತಾನೆ? ಇಡಿಯಟ್, ಅವನೆಲ್ಲ ದೂರ ಹೋಗಿದ್ದಾನೆ ಅಂತ ಕಾಣಿಸುತ್ತೆ. ವಾಟ್? ಹೌದು, ಅವನ ರೂಮ್ನಲ್ಲಿ ಅವನ ಅಮೆರಿಕಾದಿಂದ ತಂದಿದ್ದ ಸೂಟ್ ಕೇಸ್ ಕಾಣ್ತಾ ಇಲ್ಲ. ಅವನ ವಾರ್ಡ್ರೋಬ್ಗಳಲ್ಲಿ ಅವನು ಹಾಕ್ತಿದ್ದ ಬಟ್ಟೆಗಳು ಕಾಣಿಸ್ತಿಲ್ಲ. ATM ಕಾರ್ಡು, ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡೋಣ ಅನ್ನಷ್ಟರಲ್ಲಿ ಆ ಹಾಳದೊಂದು ರಾಜು ಒಕ್ಕರ್ಸ್ಕೊಂಡ್ಬಿಟ್ಟ. ನಂಗೆ ಯಾಕೋ ಅನುಮಾನ. ಹೌದಾ? ಆ ರಾಧಿಕನ್ ಕರ್ಕೊಂಡು ಎಲ್ಲಾದ್ರೂ ಓಡೋದ್ನ ಅಂತ? ಇಡಿಯಟ್, ರಾಧಿಕಾ ಮನೇಲೇ ಇದ್ದಾಳೆ. ಬೇರೆ ಏನೋ ನಡೀತಾ ಇದೆ. ಬಹುಶಃ ಅತ್ತೆ ವಿಶಾಖನ್ ಕರ್ಕೊಂಡ್ ಬಾ ಅಂತ ಹೇಳ್ತೀನಿ ಎಂದಿದ್ರು. ಅತ್ತೆನೇ ಏನಾದ್ರೂ ವಿಶುನ ಬಾಂಬೆಗೋ ಬ್ಯಾಂಗ್ಳೂರ್ಗೋ ಕಳ್ಸಿದ್ರ ಅಂತ, ಅಥವಾ ಅವ್ರು ಹಾಗಂದ್ರು ಅಂತ ಇವನೇ ಕೋಪ ಮಾಡ್ಕೊಂಡು ಹೋದ್ನ. ವಿಶು ಬಗ್ಗೆ ಅತ್ತೆ ಹತ್ರ ಕೇಳಿದ್ರೆ ಅತ್ತೆ ಸರಿಯಾಗಿ ರೆಸ್ಪಾಂಡೇ ಮಾಡ್ತಿಲ್ಲ. ಪ್ರದೀಪ್, ಇದನ್ನೆಲ್ಲ ನೀನು ಅಬ್ಸರ್ವ್ ಮಾಡಿದ್ಯಾ? ಕೃಷ್ಣ, ಅಪ್ಪ ಪ್ರೀತಿ ಬಗ್ಗೆ ಹೇಳಿದ್ದು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಆದ್ರೆ ಅಪ್ಪ ಪ್ರೀತಿಗೆ ಎಷ್ಟು ಮಹತ್ವ ಕೊಡ್ತಾರೆ ಅಂತ ನನಗೆ ಗೊತ್ತಾಯ್ತು. ನನ್ನ ಉಸಿರನ್ನು ಒತ್ತೆ ಇಟ್ಟಾದ್ರೂ ಸರಿ, ನಾನು ನನ್ನ ಪ್ರೀತಿನ ಜೋಪಾನ ಮಾಡ್ಕೋತೀನಿ. ಮಹಾಲಕ್ಷ್ಮಮ್ಮ ಹೇಳಿದ ವ್ರತನ ಶ್ರದ್ಧೆಯಿಂದ ಮಾಡ್ತೀನಿ ಕೃಷ್ಣ. ಕಂದ, ಮಹಾಲಕ್ಷ್ಮಮ್ಮನವ್ರು ಏನ್ ಹೇಳಿದ್ರು? ಅಮ್ಮ, ಅವ್ರು ನನ್ನನ್ನು ನೋಡ್ತಿದ್ದ ಹಾಗೇನೆ ನನ್ನನ್ನ ಮದುವೆ ಆಗಿರೋಳ್ ತರ ಮಾತಾಡ್ಸಕ್ ಶುರು ಮಾಡಿದ್ರು. ಇನ್ 8 ದಿನ ನಮ್ ದಾಂಪತ್ಯಕ್ಕೆ ಕಂಟಕ ಇದೆ ಅಂತ ಹೇಳಿದ್ರಮ್ಮ. ದೇವ್ರೇ, ಅದಕ್ಕೆ 8 ದಿನ ಉಪವಾಸ ಇದ್ದು ದೇವಿ ಜಪ ಮಾಡಿ ತುಳಸಿ ಪೂಜೆ ಮಾಡೋದಕ್ಕೆ ಹೇಳಿದ್ರಮ್ಮ. ತುಳಸಿ ಪೂಜೆ ಮಾಡೋದಕ್ಕೆ ಹೇಳಿದ್ರ? ಕಂದ, ಆ ತಾಯಿಗೇನೋ ಅನುಮಾನ ಬಂದಿದೆ. ಅವ್ರ ಮಾತು ಯಾವತ್ತೂ ಸುಳ್ಳಾಗಿಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಮ್ಮ, ಭಯ ಯಾಕೆ? ಅವರೇ ಅದಕ್ಕೆ ಪರಿಹಾರನೂ ಹೇಳಿದ್ದಾರೆ. ನಾನು ಅವ್ರು ಹೇಳ್ದ ಹಾಗೆ ವ್ರತ ಮಾಡ್ತೀನಿ. ಕಷ್ಟ ಬರ್ಲಿ ಸುಖ ಬರ್ಲಿ, ಆ ಕೃಷ್ಣನ್ನೇ ನಂಬಿರೋಳು ನಾನು.
ಅವನೇ ಅವ್ರನ್ನ ಕಾಪಾಡ್ತಾನೆ. ಕಂದ, ನೀವ್ ಗಂಡ ಹೆಂಡತಿ ಕೊನೆವರೆಗೂ ಇದೇ ಶ್ರದ್ಧೆನ ಉಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನನ್ನ ಹಾಗೆ ಮಾತ್ರ ಆಗ್ಬೇಡ ಮಗಳೇ. ತಪ್ಪು ಮಾಡಿದೆ. ನಿಮ್ಮಪ್ಪನಿಂದ ಸತ್ಯ ಮುಚ್ಚಿಟ್ಟು ಅವ್ರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಗೆ ನಾನು ಮೋಸ ಮಾಡಿದೆ. ಅದಕ್ಕೆ ಮಹಾಲಕ್ಷ್ಮಮ್ಮನವ್ರ ಮುಂದೆ ನಿಂತ್ಕೊಳ್ಳೋ ಧೈರ್ಯನೂ ನನಗಿರ್ಲಿಲ್ಲ. ಅದಕ್ಕೆ ನಿಮ್ಮಪ್ಪ ಕರೆದ್ರು ನಾನು ಹೋಗ್ಲಿಲ್ಲ. ಹೀಗ್ ನೋಡು, ನಿಮ್ಮಪ್ಪನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಸಕ್ ನನಗಾಗ್ತಾ ಇಲ್ಲ. ಅಮ್ಮ, ಅಪ್ಪಂಗೆ ಮಹಾಲಕ್ಷ್ಮಮ್ಮ ಯಾಕೆ ಹಾಗೆ ಹೇಳಿದ್ರು ಅನ್ನೋ ಅನುಮಾನ ಬಂದಿದೆ. ಅವ್ರೀಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ಲಿಕ್ಕಂದ? ನನಗೀಗ ನಿಮ್ಮ ಅಪ್ಪನ ಮುಂದೆ ನಿಂತ್ಕೊಳ್ಳೋ ಧೈರ್ಯ ಇಲ್ಲ. ಸರಿ, ನೀನ್ ಮಲ್ಕೋ. ಬೆಳಿಗ್ಗೆ ಎದ್ದು ಸಂಕಲ್ಪ ಮಾಡಿ ವ್ರತ ಶುರು ಮಾಡು. ದೇವಕಿ, ಬಾಯ್ಲಿ ಕೂತ್ಕೋ. ದೇವಕಿ, ಮಹಾಲಕ್ಷ್ಮಮ್ಮನವರು ದೊಡ್ಡ ತಪಸ್ವಿಗಳು. 40 ವರ್ಷಗಳಿಂದ ಆಕೆ ದೇವಿ ಪೂಜೆ, ಆರಾಧನೆ ಎಲ್ಲ ಮಾಡ್ತಾ ಇದ್ದಾರೆ. ಅಂಥವರು ಒಂದು ಮಾತಾಡ್ತಾರೆ ಅಂದ್ರೆ ದೇವಕಿ ಅದರಲ್ಲೇನೋ ವಿಶೇಷವಾದ ಅರ್ಥ, ಮಹತ್ವ ಇದ್ದೇ ಇರುತ್ತೆ. ಅವರು ರಾಧಿಕಾ ವಿಶು ಮದುವೆ ಆಗೋಗಿದೆ ಅನ್ನೋ ತರ ಮಾತಾಡಿದ್ರು. ಅವ್ರು ಯಾತಕ್ ಹಾಗಂದ್ರು, ಯಾತಕ್ ಹಾಗೆ ಮಾತಾಡಿದ್ರು? ಅಮ್ಮ ತಾಯಿ, ನೀನೇ ನನಗೆ ಇವ್ರನ್ನ ಎದುರಿಸೋ ಶಕ್ತಿ ಕೊಡು. ಇನ್ನಷ್ಟು ಸುಳ್ಳು ಹೇಳಿ ಇವ್ರಿಗೆ ವಂಚನೆ ಮಾಡೋ ಧೈರ್ಯ ನನಗಿಲ್ಲ. ಇವ್ರೇನಾದ್ರೂ ಒತ್ತಾಯ ಮಾಡಿದ್ರೆ, ಮೊದಲನೇ ಸಲ ವಿಶು ಮದುವೆ ಆಗಿದ್ದು ವಿಶಾಖನಲ್ಲ, ರಾಧಿಕನ ಅಂತ ಸತ್ಯ ಹೇಳ್ದೆ ನನಗೆ ಬೇರೆ ವಿಧಿ ಇಲ್ಲ. ಅವ್ರಿಗೇನೋ ಒಂದು ಸೂಚನೆ ಸಿಕ್ಕಿದೆ. ಇಲ್ಲದೆ ಇದ್ರೆ ಅವ್ರು ಹೀಗೆ ಮಾತಾಡ್ತಾ ಇರಲಿಲ್ಲ. ಅಲ್ಲದೆ ತುಳಸಿ ಪೂಜೆ ಮಾಡು ಅಂತ ಹೇಳಿದ್ರು. ಅದನ್ನು ಯಾವ ಅರ್ಥದಲ್ಲಿ ಹೇಳಿದ್ರು ಅಂತ ನನಗಂತೂ ಅರ್ಥ ಆಗ್ತದೆ. ಮಹಿಮೆ ಇರೋರು ಒಂದು ಮಾತಾಡಿದ್ರೆ ಅದಕ್ಕೆ 100 ಅರ್ಥ ಇರತ್ತಲ್ವೇನ್ರಿ? ಅಮ್ಮನವ್ರ ಮಾತು ಹಾಗೆ. ಅಂದ್ರೆ ಅಂದ್ರೆ ವಿಶ್ವರಾಧಿಕನ್ಗೆ ಆಗ್ಲೇ ಮದುವೆ ಆಗಿದೆ ಅಂತ. ಏನು ದೇವಕಿ, ನೀನ್ ಏನ್ ಹೇಳ್ತಾ ಇದ್ಯಾ? ನಾವ್ ಅನ್ಕೊಂಡ್ ಹಾಗಿರೋ ಹಾಗಲ್ಲ ರೀ. ತಾಳಿ ಕಟ್ಟಿ ಹಾರ ಬದಲಾಯಿಸ್ಕೊಂಡ್ ಮಾತ್ರಕ್ಕೆ ಮದ್ವೆ ಅಂತ ಅನಿಸ್ಕೊಳ್ಳಲ್ಲ ಅಲ್ವಾ? ಮರ್ತು ಬಿಟ್ರ? ದೈವ ಸಂಕಲ್ಪನೋ ಏನೋ ಅನಿವಾರ್ಯವಾಗಿ ವಿಶು ರಾಧಿಕಾ ಸತ್ಯಗಣಪತಿ ಪೂಜೆ, ಪಟ್ಟಾಭಿಷೇಕದ ಹೋಮನ ದಂಪತಿಗಳ ತರ ಕೂತ್ಕೊಂಡು ಮಾಡೋ ಪರಿಸ್ಥಿತಿ ಬಂದಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶು ರಾಧಿಕಾ ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಆಮೇಲೆ
ಮಾನಸಿಕವಾಗಿ ಅವರಿಬ್ರು ಗಂಡ ಹೆಂಡತಿ ಅಂತಾನೆ ಅಲ್ವಾ? ಆ ಗಾಂಧರ್ವ ವಿವಾಹ ಸರಿ, ಅವರು ಅದನ್ನ ಆ ಅರ್ಥದಲ್ಲೇ ಹೇಳಿರ್ಬೇಕು. ಏನೇ ಇರಲಿ ದೇವಕಿ, ನನ್ನ ಕೂಸಿನ ಮನಸ್ಸಿದೆಯಲ್ಲ, ಕನ್ನಡಿ ಕನ್ನಡಿ. ಅದು ದೇವರ ವಿಷಯದಲ್ಲಿ ಅಥವಾ ಮನುಷ್ಯರ ವಿಷಯದಲ್ಲಿ ಆ ಮಗು ಪ್ರೀತಿಗೆ ಕಿಂಚಿತ್ತೂ ಲೋಪ. ರಾಧಿಕಾ ಮದುವೆ ಆಗೋ ತನಕ ಏನೋ ಒಂದು ಭಯ. ನಾಳೆ ನಾನೇ ಬೇಗರ ಮನೆಗೆ ಹೋಗ್ತೀನಿ. ನಾಂದಿ ಶಾಸ್ತ್ರ ಯಾವತ್ತು ಇಟ್ಕೊಳ್ಳೋದು ಅಂತ ಕೇಳ್ಬಿಡ್ತೀನಿ. ಹಾಗೆ ಮದುವೆನ ನಮ್ಮ ಶಾಸ್ತ್ರದ ಪ್ರಕಾರ ಮಾಡೋದಾ ಅಥವಾ ಅವರ ಶಾಸ್ತ್ರದ ಪ್ರಕಾರ ಮಾಡೋದು ಅಂತಾನು ಕೇಳ್ಕೊಂಡು ಅದೇ ಒಳ್ಳೇದು. ಬೆಳಿಗ್ಗೆ ಆರತಿಗೆ ಬರೋಕ್ಕಾಗಲಿಲ್ಲ. ವಿಶು ರಾತ್ರಿ ಎಷ್ಟೊತ್ತಿಗೆ ಬರ್ತಾನೋ ಅಂತ ಕಾದು ಕಾದು ಬೆಳಗಿನ ಜಾವದವರೆಗೂ ನಿದ್ದೆನೇ ಬರಲಿಲ್ಲ. ಎಲ್ಲೋ ಬೆಳಿಗ್ಗೆ ಸ್ವಲ್ಪ ನಿದ್ದೆ ಬಂತು. ಅದಕ್ಕೆ ಬೇಗ ಹೇಳೋಕ್ಕಾಗಲಿಲ್ಲ. ವಿಶು ಪೂಜೆಗೆ ಬಂದಿದ್ನಾ? ಇಲ್ವಾ? ಅವನಿನ್ನೂ ಎದ್ದಿಲ್ವಾ? ರಾತ್ರಿ ಎಷ್ಟೊತ್ತಿಗೆ ಬಂದೋ ಏನೋ. ನಾನು ಬಂದಾಗಲೇ 12 ಗಂಟೆ ಆಗಿತ್ತು. ಅಲ್ಲಿ ತನಕ ವಿಶು ಮನೆಗೆ ಬಂದಿರಲಿಲ್ಲ. ರಾಜು, ರಾಜು, ವಿಶು ಎಷ್ಟೊತ್ತಿಗೆ ಬಂದೋ? ಮದ್ವೆ ಆಗೋ ಹುಡುಗ ಅವನು. ಹೀಗೆಲ್ಲ ಅಪರಾತ್ರಿಲಿ ಒಬ್ನೇ ಹೊರಗಡೆ ಸುತ್ತೋದು ಒಳ್ಳೇದಲ್ಲ. ಎಲ್ಲಿ ಕರಿ ಅವನ್ನ. ನಾನು ತಿಂಡಿಗೆ ಬರುವಾಗ ಅವನ ರೂಮ್ ಹತ್ರ ಹೋಗಿದ್ದೆ. ರೂಮ್ ಬಾಗ್ಲಾಕಿತ್ತು. ನಿದ್ದೆ ಮಾಡ್ತಿದ್ದಾನೆ ಅಂದ್ಬಿಟ್ಟು ಎಬ್ಬಿಸ್ಲಿಲ್ಲ, ಹಾಗೆ ಬಂದ್ಬಿಟ್ಟೆ. ರಾತ್ರಿ ಅವನು ಎಷ್ಟೊತ್ತಿಗೆ ಬಂದ?